ವೀಕ್ಷಕರೇ, ಇವತ್ತು ನಿಮಗೆ ದೋಸೆ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟು ಹಾಗೂ ಎಷ್ಟು ಚೆನ್ನಾಗಿ ಮೆಜರ್ಮೆಂಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ದೋಸೆ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಇಲ್ಲಿ ನೋಡಿ, ನಾನು ರೇಷನ್ ಅಕ್ಕಿನ ಬಳಸ್ಕೊಂಡು ಇವತ್ತು ಈ ಒಂದು ದೋಸೆ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಭಾಳಷ್ಟು ಕ್ರಿಸ್ಪಿಯಾಗಿ ಆಗುತ್ತವೆ. ಒಂದು 3 ಗ್ಲಾಸಷ್ಟು ರೇಷನ್ ಅಕ್ಕಿನ ಇಲ್ಲಿ ನಾನು ತೊಗೊಂಡಿರುವಂಥದ್ದು. ಹೊರಗಡೆ ಹೋಗಿ ತಿನ್ನಬೇಕಂತ ಏನಿಲ್ಲ, ನಾವು ಮನೆಯಲ್ಲೇ ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗಿರುವಂಥ ದೋಸೆ, ಗೆರೆ ಆಗಿರುವಂಥ ದೋಸೆಯನ್ನು ಮಾಡ್ಕೋಬೋದು. ಸೊ ನೋಡಿ, ಇಲ್ಲಿ ನಾನು 3 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಎಷ್ಟು ಉದ್ದಿನಬೇಳೆ ತೊಗೊಳ್ಳೋದಂತ ಕೂಡ ಹೇಳ್ಕೊಡ್ತೀನಿ ನೋಡಿ. ಸೊ ದೋಸೆ ಅಂದರೆ ಜಾಸ್ತಿ ಉದ್ದಿನಬೇಳೆ ನಮಗೆ ಬೇಕಾಗಿರೋದಿಲ್ಲ ವೀಕ್ಷಕರೇ. ಜಸ್ಟ್ ಎಷ್ಟು 3 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದಿಲ್ವ, ಸೊ ಹಾಫ್ ಗ್ಲಾಸಷ್ಟು ಉದ್ದಿನಬೇಳೆ ಸಾಕಾಗುತ್ತೆ ಇದಕ್ಕೆ. ಯಾಕಂದರೆ ಇಡ್ಲಿಯಲ್ಲಿ ಜಾಸ್ತಿ ಉದ್ದಿನಬೇಳೆ ಬೇಕಾಗಿರುವಂಥದ್ದು, ಆದರೆ ದೋಸೆಗೆ ಏನು ಜಾಸ್ತಿ ಹತ್ತಲ್ಲ. ನೆಕ್ಸ್ಟ್ ನೋಡಿ, ಇವಾಗ ಅಕ್ಕಿಯಲ್ಲಿ ನಾನು ಸ್ವಲ್ಪ ಒಂದು ಅರ್ಧಗಿಂತನೂ ಕಡಿಮೆ ಬೌಲಷ್ಟು, ಚಿಕ್ಕ ಲೋಟದಷ್ಟು, ಏನಂದರೆ ಬಟ್ಲದಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಮೆಂತ್ಯಕಾಳು 1-2-3 ಸ್ಪೂನಷ್ಟು ಇದು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ದೋಸೆ ಕಲರ್ ಕೂಡ ಬರುತ್ತೆ ಹಾಗೂ ಕ್ರಿಸ್ಪಿ ಕೂಡ ಆಗುತ್ತೆ ವೀಕ್ಷಕರೇ. ಇವಾಗ ಇದನ್ನು 2-3 ಸಲ ಚೆನ್ನಾಗಿ ತೊಳ್ಕೊಂಡು, ಇವಾಗ ನೀರು ಹಾಕ್ಕೊಂಡು ಇದನ್ನು ಒಂದು 6-8 ತಾಸುವರೆಗೂ ನಮ್ಮನ್ನು ನೆನೆಯೋಕ್ಕೆ ಬಿಡಬೇಕು ವೀಕ್ಷಕರೇ. ಈ ಥರ ನೆನೆಸ್ಕೊಂಡ್ರೆ ಭಾಳಷ್ಟು ಚೆನ್ನಾಗಿರುವಂಥ ನಾವು ದೋಸೆಯನ್ನು ಮನೆಯಲ್ಲೇ ತಯಾರಿಸ್ಕೋಬೋದು. ಇವಾಗ ನೋಡಿ, ಅಕ್ಕಿಯನ್ನು ಕೂಡ ಮುಚ್ಕೊಂಡು ಒಂದು 8 ಅವರ್ಸ್ಗೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಉದ್ದಿನಬೇಳೆ ಕೂಡ ಸ್ವಚ್ಛವಾಗಿ ತೊಳ್ಕೊಂಡು ಈ ಥರ ಬಿಟ್ಟಿದ್ದೀನಿ. ಇವಾಗ ನೋಡಿ, ಒಂದು 6-7 ತಾಸು ಆಗಿದ ನಂತರ ಎಷ್ಟು ಚೆನ್ನಾಗಿಯೂ ನೆಂದಿರುವಂಥದ್ದು ಅಂತ ಇಲ್ಲಿ ನೋಡ್ಕೋಬಹುದು. ಈ ಥರ ನೋಡಿ, ಪ್ರೆಸ್ ಮಾಡಿದ್ರೆ ನೋಡುತ್ತೆ, ಅರ್ಥ ಆಗುತ್ತೆ ನಮಗೆ ಚೆನ್ನಾಗಿ ಇವು ರೆಡಿ ಆಗಿದ್ದೀವಂತ. ಇದನ್ನು ಇವಾಗ ರುಬ್ಕೊಂಡು ಬರಬೇಕು ವೀಕ್ಷಕರೇ. ರುಬ್ಬೋ ಪದ್ಧತಿ ಕೂಡ ಹೇಗಿರಬೇಕಂದ್ರೆ, ಸ್ವಲ್ಪ ಜಾಸ್ತಿ ಕೂಡ ದರಿಯಾಗಿ ರುಬ್ಕೋಬಾರ್ದು ಹಾಗೂ ಜಾಸ್ತಿ ಸಾಫ್ಟು ಇಲ್ಲ, ಮೀಡಿಯಮ್ ಆಗಿ ರುಬ್ಕೊಂಡು ಬಂದರೆ ನಮಗೆ ಹೇಗೆ ಬೇಕೋ ಹಾಗೆ ದೋಸೆಗಳನ್ನು ನಾವು ಹಾಕ್ಕೋಬಹುದು. ನೋಡಿ, ಹೊರಗಡೆ ಹೋದರೂ ಚೆನ್ನಾಗಿರೋದಿಲ್ಲ, ಭಾಳಷ್ಟು ಆಯಿಲಿ ಆಗಿರುತ್ತೆ ಹಾಗೂ ಚೆನ್ನಾಗಿ ಕೂಡ ಮಾಡೋದಿಲ್ಲ ಅವರು. ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ನಾವು ಎಷ್ಟು ಬೇಕಾದರೂ ದೋಸೆಯನ್ನು ಹಾಕ್ಕೊಂಡು ತಿನ್ಬೋದು. ನಮ್ಮ ಮಕ್ಕಳು ಕೂಡ ಚೆನ್ನಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕೊಡ್ಬೋದು. ಇವಾಗ ನೋಡಿರಿ, ಈ ಥರ ರುಬ್ಕೊಂಡು ಇದರಲ್ಲಿ ನಾನು ಹಾಕೋತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ನೆಕ್ಸ್ಟ್ ಅಕ್ಕಿ ರುಬ್ಬಿದಾಯಿತು. ಇವಾಗ ಉದ್ದಿನಬೇಳೆ ಕೂಡ ನೆಂದಾಗಿದೆ ಚೆನ್ನಾಗಿ. ನೋಡಿ, ಈ ಥರ ನಮ್ಮ ಕೈಯಿಂದ ಪ್ರೆಸ್ ಮಾಡಿದ್ರೆ ಅದು ಕೂಡ ಚೆನ್ನಾಗಿ ಪ್ರೆಸ್ ಆಗ್ತಾಯಿದೆ ಅಂದರೆ ನಮ್ಮನ್ನು ಉದ್ದಿನಬೇಳೆ ಕೂಡ ಚೆನ್ನಾಗಿ ನೆಂದಿದೆ ಅಂತ. ಇವಾಗ ಇದನ್ನು ಸಹ ಅಷ್ಟೇ ಅದೇ ಒಂದು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ವೀಕ್ಷಕರೇ. ಸ್ವಲ್ಪ ಕೂಡ ಒಂದು ಕೂಡ ಬೇಳೆ ಇದರಲ್ಲಿ ಇರಬಾರ್ದು. ಭಾಳಷ್ಟು ಕ್ರಿಸ್ಪಿ ಹಾಗೂ ನಮಗೆ ಹೇಗೆ ಬೇಕೋ ಆ ಒಂದು ರೀತಿಯಲ್ಲಿ ನಾವು ಮನೆಯಲ್ಲೇ ಮಾಡ್ಕೋಬೋದು ವೀಕ್ಷಕರೇ. ಹೊರಗಡೆ ಹೋಗಿ ನೋಡಿ ನೀವು, ಅವರು ಅದರಲ್ಲಿ ಏನೇನು ಹಾಕ್ತಾರೋ ಸ್ವಚ್ಛ ಕೂಡ ಮಾಡೋದಿಲ್ಲ. ಹಾಗಾಗಿ ಮನೆಯಲ್ಲೇ ಮಾಡಿಕೊಂಡು ತಿಂದರೆ ಭಾಳಷ್ಟು ಹೆಲ್ದಿಯಾಗಿರುತ್ತೆ. ಹಾಗೂ ದಿನ ಒಂದೇ ನಾಷ್ಟ ಕೂಡ ತಿಂದು ಮಕ್ಕಳು ಕೂಡ ಸೋತೋಗಿದ್ದಾರೆ, ನಾವು ಕೂಡ ಬೇಸರಿಸ್ತೀವಿ. ಹಾಗೆ ಯಾವಾಗ ವಾರಕ್ಕೆ 1 ಸಲ 2 ಸಲ ಈ ಥರನೂ ಮಾಡ್ಕೋಬೋದು. ಇವಾಗ ನೋಡಿ, ಉದ್ದಿನಬೇಳೆ ಕೂಡ ರುಬ್ಕೊಂಡು ಬಂದಿದ್ದೀನಿ ಈ ಥರ ಸಾಫ್ಟು. ಅದನ್ನು ಕೂಡ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಂಡು ಇವಾಗ ಎರಡನ್ನೂ ಕೂಡ ಚೆನ್ನಾಗಿ ಇವಾಗ ವೀಕ್ಷಕರೇ ಮಿಕ್ಸ್ ಮಾಡ್ಕೊಂಡು ಬರಬೇಕು. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡುತ್ತೇವಲ್ಲ ವೀಕ್ಷಕರೇ, ಆ ಒಂದು ನಮ್ಮ ಹಿಟ್ಟು ಅಷ್ಟು ಚೆನ್ನಾಗಿ ನೆನೆಯುತ್ತೆ ಹಾಗೂ ನಮಗೆ ಬೇಕಾಗಿರುವಂಥ ದೋಸೆಯನ್ನು ನಾವು ಹಾಕ್ಕೋಬೋದು. ನೋಡಿ, ಉದ್ದಿನಬೇಳೆ ಸಹಿತ ಹಾಕ್ಕೊಂಡು ಚೆನ್ನಾಗಿ ಈ ಥರ ಫಾರ್ಮೇಟ್ ಮಾಡಬೇಕು. ಅಂದರೆ ಸ್ವಲ್ಪ ಫಾಸ್ಟ್ ಇದನ್ನು ಕೈ ಆಡಿಸ್ತಾ ಇರಬೇಕು, ಅಂದರೆ ನಾವು ಚೆನ್ನಾಗಿರುವಂಥ ದೋಸೆಯನ್ನು ಮನೆಯಲ್ಲೇ ಮಾಡ್ಕೋಬೋದು. ಇವಾಗ ಈ ಥರ ಇದರಲ್ಲಿ ಹಾಕ್ಕೊಂಡು ಇದನ್ನು ಕೂಡ ವೀಕ್ಷಕರೇ ನೈಟ್ ಇವಾಗ ರುಬ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಪೂರ್ತಿ ಇಡೀ ರಾತ್ರಿ ಬಿಡ್ತೀನಿ ನೆನೆಯೋಕ್ಕೆ. ಎಷ್ಟು ಚೆನ್ನಾಗಿ ಫಾರ್ಮೇಟ್ ಆಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ಮಾರ್ನಿಂಗ್ ನಾನು ತೋರಿಸ್ತೀನಿ. ಸೊ ನೋಡಿ, ಇದನ್ನು ಮುಚ್ಚಿಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಮಾರ್ನಿಂಗ್ ಇದು ಯಾವ ರೀತಿಯಾಗಿ ಫಾರ್ಮೇಟ್ ಆಗುತ್ತೆ ಅಂತ ನೀವು ನೋಡ್ಕೊಂಡು ಹೋಗಿ. ಇಲ್ಲಿ ನೋಡಿ, ನೆಕ್ಸ್ಟ್ ಮಾರ್ನಿಂಗ್ ನಾನು ತೆಗೆದಿರೋವಂಥದ್ದು ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ ಹಾಗೂ ಎಷ್ಟು ಸಾಫ್ಟಾಗಿ ಬ್ಯಾಟರ್ ರೆಡಿ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೂ ವೀಕ್ಷಕರೇ, ಇವಾಗ ನಮ್ಮ ಬಿಸಿ ದೋಸೆ ಹಾಕೋಕ್ಕೆ ಬ್ಯಾಟರ್ ಅಂತೂ ರೆಡಿ ಆಗಿಬಿಟ್ಟಿದೆ. ಆದರೆ ಒಂದೇ ಸಾರಿಯಲ್ಲಿ ಎಲ್ಲ ಒಂದು ಬ್ಯಾಟರ್ನಲ್ಲಿ ಉಪ್ಪು ಹಾಕ್ಕೋಬಾರ್ದು ವೀಕ್ಷಕರೇ. ಯಾಕಂದರೆ ನಾವು ಇದನ್ನು ಹಾಗೆ ಇಟ್ಟರೆ ಕೂಡ ಇದು ಚೆನ್ನಾಗಿ ಇರುತ್ತೆ. ಉಪ್ಪು ಹಾಕಿದರೆ ಹುಳಿ ವಾಸನೆ ಬರುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ನಾವು ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗಿರುವಂಥ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಲ್ಲಿ ಒಂದು 1/2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ವೀಕ್ಷಕರೇ, ಇಲ್ಲಿ ನಾನು ಇದರಲ್ಲಿ ಏನಪ್ಪ ಅಂದರೆ
1 ಸ್ಪೂನಷ್ಟು ವೀಕ್ಷಕರೇ ಏನು ಹಾಕ್ತೀನಿ ಅಂದರೆ ಇದರಲ್ಲಿ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರ್ ಏನಿದಿಲ್ಲ ವೀಕ್ಷಕರೇ ಭಾಳಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಕೆಲವೊಮ್ಮೆ ನಾವು ದೋಸೆ ಮಾಡಿದಾಗ ಅದು ವೈಟ್ ಆಗುತ್ತೆ. ಅದು ಯಾಕಪ್ಪ ಅದರಲ್ಲಿ ನೀವು ಕಡಲೆಬೇಳೆ ಹಾಕೋಂಗಿಲ್ಲ, ಜೊತೆಗೆ ಸಕ್ಕರೆ ಕೂಡ ಹಾಕೋದ್ರಿಂದ ಅದು ಬಿಳಿಯಾಗಿ ಬರುತ್ತೆ. ಆದರೆ ನಮಗೆ ಬ್ರೌನ್ ಕಲರ್ ಬೇಕಾದರೆ ಚೆನ್ನಾಗಿ ಕ್ರಿಸ್ಪಿ ಬರಬೇಕಾದ್ರೆ ಈ ಥರ ನೋಡಿ ಸ್ವಲ್ಪ ಸಕ್ಕರೆ ಹಾಕಿಸ್ಕೊಂಡ್ರೆ ಭಾಳಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ. ಹಾಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ. ಇಲ್ಲಿ ನೋಡಿ ನಾನು ಗ್ಯಾಸ್ ಮೇಲೆ ಹಂಚು ಕೂಡ ಬಿಸಿಯಾಗಿ ಇಟ್ಟಿದ್ದೆ. ಈ ಥರ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ವೀಕ್ಷಕರೇ. ಗ್ಯಾಸ್ ಬಿಸಿ ಅಂದರೆ ಹಂಚು ಬಿಸಿ ಆದಮೇಲೆ ನಂತರ ಕಾಟನ್ ಬಟ್ಟೆಯಿಂದ ಸುಟ್ಕೋಬೇಕು. ಆಯಿಲ್ನ ಹಾಕ್ಕೋಬಾರ್ದು ಆವಾಗೆ, ಯಾಕಂದರೆ ಅದು ಮತ್ತೆ ಅಂಟ್ಕೊಳ್ಳುತ್ತೆ, ಬ್ಯಾಟ್ರ್ ಚೆನ್ನಾಗಿ ಸ್ಪ್ರೆಡ್ ಆಗೋದಿಲ್ಲ. ಸೊ ನೋಡಿ ಇವಾಗ ನೀರು ಹೊಡೆದಿದ ತಕ್ಷಣ ಚೆನ್ನಾಗಿ ಕಾಟನ್ ಬಟ್ಟೆಯಿಂದ ಸುಟ್ಕೊಂಡಿದ್ದೀನಿ. ಸ್ವಚ್ಛಗಿರುವಂಥ ಬಟ್ಟೆನ ತೊಗೊಂಡು ಇವಾಗ ದೋಸೆ ಬ್ಯಾಟ್ರನ್ನ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿಬಿಟ್ರೆ ಸಾಕು. 1-2 ನಿಮಿಷಗಳ ಕಾಲ ನಂತರ ಎಷ್ಟು ಕ್ರಿಸ್ಪಿ ಆಗಿರುವಂಥ ದೋಸೆ ರೆಡಿ ಆಗುತ್ತೆ ಅಂತ ನೀವೇ ಇಲ್ಲಿ ನೋಡ್ಕೊಂಡು ಹೋಗಿ. ಸೊ ಸ್ವಲ್ಪನೇ ಎಣ್ಣೆ ಹಚ್ಚಿರೋದು ನಾನು, ಜಾಸ್ತಿ ಕೂಡ ಇಲ್ಲ, ಯಾಕಂದರೆ ಜಾಸ್ತಿ ಆಯಿಲ್ ತಿನ್ನೋದು ಹೆಲ್ತ್ಗೆ ಸರಿಯಾಗಿರಲ್ಲ. ಸೊ ಇವಾಗ ಚೆನ್ನಾಗಿ ನಮ್ಮ ದೋಸೆ ಬೇಯ್ತದೆ ಅಂತೇಳಿ ನೋಡ್ಕೋಬೋದು. ಹಾಗೂ ನೋಡಿ ಜಸ್ಟ್ ನಾನು ಒಂದು ಕಡಚೆ ಹಚ್ಚಿದ ತಕ್ಷಣ ಎಷ್ಟು ರೀತಿಯಾಗಿ ಇದು ಇರುತ್ತಾ ಇದೆ. ಜಾಸ್ತಿ ಇದಕ್ಕೆ ನಮಗೆ ಅಂಟ್ಕೊಳ್ಳೋದು ಇಲ್ಲ, ಯಾಕಂದರೆ ನಾವು ಜಾಸ್ತಿ ನೋಡಿ ಎಣ್ಣೆ ಹಾಕಿದ್ರು ಮತ್ತು ನೀರು ಚೆನ್ನಾಗಿ ಹೊಡೆದಿದ್ದರೆ ಅದು ಅಂಟ್ಕೊಳ್ತವೆ. ಬ್ಯಾಟ್ರ್ ಪರ್ಫೆಕ್ಟಾಗಿ ಆಗಿದ್ರೆ ದೋಸೆ ಕೂಡ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತವೆ ವೀಕ್ಷಕರೇ. ಇಲ್ಲಿ ನೋಡಿ ಒಂದು ದೋಸೆ ಅಂತೂ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ನೆಕ್ಸ್ಟ್ ಕೂಡ ಮತ್ತಷ್ಟು ಸ್ವಲ್ಪ ನೀರನ್ನು ಹಾಕಿ ದೋಸೆ ಹಾಕುವಾಗ ವೀಕ್ಷಕರೇ ಗ್ಯಾಸಿನ ಫ್ಲೇಮ್ನ ಸ್ವಲ್ಪ ಮೀಡಿಯಮ್ ಇರಬೇಕು. ಆಮೇಲೆ ಬ್ಯಾಟ್ರನ್ನ ಸ್ಪ್ರೆಡ್ ಮಾಡಿದ ನಂತರ ಅದು ಗ್ಯಾಸಿನ ಫ್ಲೇಮ್ ಜಾಸ್ತಿ ಇಟ್ಟರು ಕೂಡ ನಮಗೆ ಪರವಾಗೋದಿಲ್ಲ, ಯಾಕಂದರೆ ನಾವು ಮೊದಲೇ ಇಟ್ಟರೆ ಅದು ಅಂಟ್ಕೊಳ್ಳುತ್ತೆ ಹಾಗೂ ಸೀದು ಕೂಡ ಹೋಗುತ್ತೆ. ಇವಾಗ ನೋಡಿ ನೆಕ್ಸ್ಟ್ ದೋಸೆ ಕೂಡ ಹಾಕಿದ್ದೀನಿ ಚೆನ್ನಾಗಿ. ಅದಕ್ಕೆ ಕೂಡ ಸ್ವಲ್ಪ ಎಣ್ಣೆನ ಒಂದು 4-3 ಹನಿಯಷ್ಟು ಹಾಕ್ತಾಯಿದ್ದೀನಿ ಎಣ್ಣೆಯನ್ನು ಕೂಡ. ಇವಾಗ ಚೆನ್ನಾಗಿ ಇದು ಕೂಡ ಬೇಯ್ತಾ ಇದೆ. ಎಷ್ಟೇ ಹೊರಗಡೆ ಹೋಗು ಹಣ ಖರ್ಚು ಮಾಡಿ ತಿಂದರೆ 1 ದೋಸೆ 2 ದೋಸೆ ತಿನ್ಬೋದು. ಆದರೆ ನಾವು ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಎಷ್ಟು ಬೇಕಾದರೂ ಅಷ್ಟು ತಿನ್ಬೋದು. ಆದರೆ ಮಕ್ಕಳು ಕೂಡ ಸಂಡೇ ಅಂತ ಮನೇಲಿ ಇರ್ತವೆ, ಅವ್ರಿಗೂ ಕೂಡ ಎಷ್ಟು ಬೇಕಾದರೆ ಅಷ್ಟು ಕೊಡಬಹುದು. ಸೊ ನೋಡಿ ಈ ಥರ ನಾವು ದೋಸೆ ರೇಷನ್ ಅಕ್ಕಿಯಿಂದ ಕೂಡ ರೆಡಿ ಮಾಡ್ಕೋಬೋದು. ಬಿಸಿ ದೋಸೆ ರೆಡಿ ಇದೆ ವೀಕ್ಷಕರೇ, ಬನ್ನಿ ತಿನ್ನೋಣ.